ಸಡೆ ಅಂದ್ರೇನು? ಚೈಲ್ಡ್ ಹಂಗಾರೆ ಇನ್ಮೇಲೆ ನನಗೆ ನೀವು ಮಗು ತರಾನೇ ಕಾಣ್ತೀರ. ಕರೀಲ ಇನ್ಮೇಲೆ ಹೋಪ್ದಲ್ಲಿ ಬರ್ಲಿಲ್ಲ ಸರ್, ನಿಮ್ಮ ದೃಷ್ಟಿಕೋನ ಹಂಗಿದೆ. ಅಶ್ವಿನಿ ಅವರೆಲ್ಲ ಅಕಸ್ಮಾತ್ ನಿಮಗೆ ಕರೆದಿದ್ರೆ ಏನ್ ಮಾಡ್ತಾ ಇದ್ರು? ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ವಾರ್ ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ವೀಕೆಂಡ್ ಬಂದರೆ ಕಿಚ್ಚ ಸುದೀಪ್ ವಾರ ಪೂರ್ತಿ ಯಾರ್ಯಾರು ಹಾರಾಟ ಮಾಡಿರ್ತಾರೋ, ಗಾಂಜಾಲಿ ಮಾಡಿರ್ತಾರೋ ಎಲ್ಲರದ್ದು ಕೂಡ ಇಳಿಸ್ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಹೋದ್ವಾರ ಅಶ್ವಿನಿ ಅವ್ರನ್ನ ಯಾವ ರೀತಿಯಾಗಿ ಇಳಿಸಿದ್ರು ಅಂತ ಹೇಳಿ ಎಲ್ಲರೂ ಕೂಡ ನೋಡಿದ್ರಿ, ಸಿಳ್ಳೆ ಚಪ್ಪಾಳೆಗಳನ್ನು ತಟ್ಟಿದ್ರಿ. ಈಗ ಕಾಕ್ರೋ ಸುದಿ ಮತ್ತು ಅಶ್ವಿನಿ ಇಬ್ಬರಿಗೂ ಕೂಡ ಮತ್ತೆ ಗ್ರಹಚಾರವನ್ನು ಬಿಡಿಸೋ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಮಾತುಗಳು ಹದ್ದುಮೀರಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನೀವು ನೋಡ್ಬೋದು. ಕಾಕ್ರೋ ಸುದಿ ಮನೆಯ ಹಿರಿಯ ವ್ಯಕ್ತಿಯಾಗಿ ಆ ರಕ್ಷಿತನ್ಗೆ ಸೆಡೆ ಅಂತ ಹೇಳಿ ಒಂದು ಪದವನ್ನು ಬಳಸ್ತಾರೆ. ಅದು ವಾರ ಪೂರ್ತಿ ಸಿಕ್ಕಾಪಟ್ಟೆ ಸದ್ದಾಗತ್ತೆ. ಅದರ ಪರವಾಗಿ ಗಿಲ್ಲಿ ನಟ ಹಾಗೆ ಜಾನ್ವಿ ಅವರು ಕೂಡ ನಿಂತ್ಕೋತಾರೆ. ಆದರೆ ಅಶ್ವಿನಿ ಗೌಡ ಅದ್ರ ಬಗ್ಗೆ ತುಟಕ್ ಪಿಟಕ್ ಮಾತಾಡಿರಲ್ಲ. ಆದರೆ ಏಕವಚನದಲ್ಲಿ ಮಾತನಾಡಿಸಿದ್ರೆ ನಾನು ಸರಿ ಇರೋದಲ್ಲ, ನನ್ನ ಮುಟ್ಟಿದ್ರೆ ಸರಿ ಇರೋದಲ್ಲ, ಹೋಗಲ್ಲೇ ನಿನ್ ಅಂತ ಹೇಳಿ ಅಲ್ಲಿವರೆಗೂ ಕೂಡ ಅಶ್ವಿನಿ ಅವರು ಮಾತನಾಡಿದ್ರು. ಆದರೆ ಕಿಚ್ಚ ಸುದೀಪ್ ಇವತ್ತು ಅದರ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಕ್ಲಿಪ್ಪನ್ನು ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಕಾಕ್ರೋ ಸುದೀಪ್ ಸರ್ ಸೆಡೆ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ. ಆಗ ಚಿಕ್ಕ ಹುಡುಗಿ ಅಂತ ಹೇಳಿ ಇರ್ಬೋದಣ್ಣ ಅಂತ ಹೇಳ್ತಾರೆ. ಹಾಗಿದ್ರೆ ನನಗೂ ಕೂಡ ನೀವು ಚಿಕ್ಕವ್ರು ಕಾಣಿಸ್ತಾರೆ, ನಿಮ್ಮನ್ನು ಸೆಡೆ ಅಂತ ಕರೀಲ ಅಂತ ಹೇಳಿ ಕಿಚ್ಚ ಅವರು ಕೇಳಿದಾಗ, ಇಲ್ಲ ಅಣ್ಣ ಬೇಡ, ಏನೋ ಸಿಟ್ಟಲ್ಲಿ ಬಂದುಬಿಡ್ತು ಅಂತ ಹೇಳಿ ಹೇಳಿದಾಗ ಕಿಚ್ಚ ಅದು ಸಿಟ್ಟಲ್ಲಿ ಬಂದಿರೋದಲ್ಲ ಗುರು, ನೀನು ಅವ್ರನ್ನ ನೋಡ್ತಿರೋದೆ ಅದೇ ರೀತಿಯಲ್ಲಿ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ನಂತರ ಅಶ್ವಿನಿ ಬಳಿಗೆ ಹೋದಂತಹ ಕಿಚ್ಚ ಏನೋ ಮನೆಯಲ್ಲಿ ಮರ್ಯಾದೆ ಕೊಡಬೇಕು, ದೊಡ್ಡವರು ಚಿಕ್ಕವರು ಅನ್ನೋದು ಮರ್ಯಾದೆ ಇರಬೇಕು ಅಂತ ಹೇಳಿ ಮಾತನಾಡೋ ಅಶ್ವಿನಿ ಈ ಸೆಡೆ ಅಂತ ಹೇಳೋ ಪದದ ನಡುವೆ ಅಲ್ಲೇ ಇದ್ರೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಿಲ್ಲ. ಅದೇ ಸೆಡೆ ಅನ್ನೋ ಪದನ ನಿಮಗೆ ಬಳಸಿದರೆ ಕಾಕ್ರೋಚು ನೀವು ಸುಮ್ಮನೆ ಇರ್ತಿದ್ರಾ ಅಂತ ಹೇಳಿ ಅಶ್ವಿನಿಗೂ ಕೂಡ ಗುಮ್ಮಿದ್ದಾರೆ. ಇಲ್ಲಿ ಮಖ ನೋಡಿಕೊಂಡು ಸೈಲೆಂಟ್ ಆಗಿದ್ದಾರೆ. ಈ ಹಿಂದೆ ನಿಮಗೆ ಗೊತ್ತಿರ್ಬೋದು, ಕಾಕ್ರೋಚು ಯಾವ ರೀತಿ ಆಟ ಅಂದರೆ ನಿಜಕ್ಕೂ ಅವನು ಬಿಗ್ ಬಾಸ್ ಮನೆಗೆ ವೇಸ್ಟ್ ಅಂತಲೇ ಅನ್ಬೋದು. ಯಾವ ಒಂದು ಸ್ಟೇಟಸ್ ಇಟ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ದೊಡ್ಡ ಡೈಲಾಗ್ ಹೊಡೆದು ಹೋಗಿದ್ರು ಅಷ್ಟೇ ಮಟ್ಟಕ್ಕೆ ಕೆಳಗಡೆ ಬಿದ್ದಿದ್ದಾರೆ. ಅವ್ರನ್ನ ವೇಸ್ಟ್ ಪೇಪರ್ ಥರ ಬಿಗ್ ಬಾಸ್ ಮನೆಯಲ್ಲಿ ಬಿಸಾಕಿದ್ದಾರೆ. ಮನೆಯಲ್ಲಿ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು, ಅದನ್ನು ಬಿಟ್ಟು ನಾಲಿಗೆ ದೊಡ್ಡದಾಗಿ ಮಾತನಾಡಿದರೆ ಇಲ್ಲಿ ಯಾರೂ ಕೂಡ ಕೇಳಿಸ್ಕೊಂಡು ಸುಮ್ಮನಿರಲ್ಲ ಅಂತ ಹೇಳಿ ಕಿಚ್ಚ ಅವರು ಮಾತನಾಡಿದ್ದಾರೆ. ಅಶ್ವಿನಿಯವರಿಗೂ ಕೂಡ ಎಲ್ಲೋ ಒಂದು ಕಡೆ ಮುಜುಗರ ಆಗಿದೆ. ತನಗೆ ಮಾತ್ರ ಮರ್ಯಾದೆ ಕೊಡಬೇಕು, ತಾನು ಯಾರಿಗೂ ಕೊಡಲ್ಲ ಅಂತಿದ್ರು. ಆದರೆ ಸುದೀಪ್ ಅವರು ತಿಳಿಸಿ ಎರಡನೇ ಬಾರಿನೂ ಕೂಡ ಹೇಳಿದ್ದಾರೆ, ಇನ್ನೇಂದ್ರೂ ಕೂಡ ದಂಡಂ ದಶಗುಣಂ ಅಂತಾನೆ ಹೇಳ್ಬೋದು. ಕಾಕ್ರೋಚ್ ವಾರ ಪೂರ್ತಿ ತಲೆ ಎತ್ತಿ ನಡೀತಾನೆ, ವಾರ ಬಂದರೆ ತಲೆ ತಗ್ಗಿಸ್ತಾನೆ. ಅಶ್ವಿನಿ ಗೌಡದು ಕೂಡ ಇದೇ ಕೆಲಸ. ಜಾನ್ವಿ ಒಂದು ಕಡೆ ಎಲ್ಲೋ ಸ್ಟ್ಯಾಂಡ್ ತಗೊಂಡ್ರು ಕೂಡ ಇನ್ನೂ ಬಕೆಟ್ ಆಗಿ ಉಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಮನೆಗೆ ಬಂದಿರುವಂತಹ ಹೊಸಬ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಕಾಕ್ರೋಚ್ ಮತ್ತು ಅಶ್ವಿನಿಗೆ ಬೈದಿರುವಂತಹ ಒಂದು ಘಟನೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.